ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕಲ್ಪನಾ ಲೋಕ. ನಾವಿವತ್ತು ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ಮನೆ ಖಾಲಿಯಾದ ಬೇಸರದಿಂದ ಭರತ್ ಕಡೆ ನೋಡದೆ ಗಾರ್ಡನ್ನಲ್ಲಿ ಸುತ್ತತೊಡಗಿದರೆ ಭರತ್ ಅವಳ ಹಿಂದೆ ಸುತ್ತತೊಡಗಿದ. ಹಳೆಯದ್ದನ್ನೆಲ್ಲ ನೆನಪಾಗಿ ಮಂಕಾದ ಇಚ್ಛಾಗೆ ಅವನ ಕಡೆ ಗಮನವೇ ಇಲ್ಲ. ಒಂದರ್ಧ ಗಂಟೆ ಹೊರಗಿದ್ದು ಮಗು ಇದ್ದ ರೂಮಿಗೆ ಹೋದ ಇಚ್ಛಾ ಖಾಲಿ ತೊಟ್ಟಿಲು ತೂಗುತ್ತಿರುವುದನ್ನು ಕಂಡು ಗಾಬರಿಯಿಂದ ಮಗಳಿಗಾಗಿ ಹುಡುಕತೊಡಗಿದಳು. ಆದರೆ ಮಗು ಆಗಲೇ ಮನೆಯ ಗೇಟ್ ದಾಟಿ ಸೇರಬಾರದವರ ಕೈ ಸೇರಿಯಾಗಿತ್ತು. ಇಚ್ಛಾ ಹಿಂದೆ ಹೊರಟಿದ್ದ ಭರತ್ ರಘುವನ್ನು ಕಂಡು, ರಘು, ಕೆಲ್ಸಕ್ಕೆ ಬಂದವರಿಗೆ ಪೇಮೆಂಟ್ ಮಾಡಿದೆ ತಾನೆ ಎಂದು ಕೇಳಿದ. ಪೇಮೆಂಟ್ ಕೊಟ್ಟು ಆಯಿತು, ಅವ್ರು ಹೋಗಿದ್ದು ಆಯಿತು. ಅದೇನೋ ನೀವು ಬೇಡ ಅಂತ ಎಸೆದ ಬಾಕ್ಸ್ ರೂಮ್ನಲ್ಲಿತ್ತಂತೆ, ಅದನ್ನು ತಗೊಂಡು ಹೋದ್ರು ಭರತಣ್ಣ. ಕೆಲಸದವರು ತೆಗೆದುಕೊಂಡು ಹೋದ ಬಾಕ್ಸ್ನಲ್ಲಿ ಏನಿತ್ತು ಎಂದು ತಿಳಿಯದೆ ಒಪ್ಪಿಗೆ ಕೊಟ್ಟಿದ್ದ. ಅವನ ಪ್ರಕಾರ ಅದೊಂದು ಖಾಲಿ ಬಾಕ್ಸ್. ನನ್ನ ರೂಮಲ್ಲಿ ಖಾಲಿ ಬಾಕ್ಸ್ ಯಾವುದಿತ್ತು ಎಂದು ನೆನಪಿಸಿಕೊಂಡವನಿಗೆ ಯಾವುದೂ ನೆನಪಾಗಲಿಲ್ಲ. ಎಲ್ಲೋ ಇಚ್ಛಾ ಎಸೆದಿರಬಹುದು ಎಂದುಕೊಂಡ. ಸರಿ ಬಿಡು ರಘು, ನಿಮ್ಮಿಬ್ಬರಿಂದ ಇವತ್ತಿನ ಫಂಕ್ಷನ್ ತುಂಬ ಚೆನ್ನಾಗಿ ನಡೀತು, ಥ್ಯಾಂಕ್ಸ್ ರಘು ಎಂದು ಭರತ್ ಧನ್ಯವಾದ ಅರ್ಪಿಸುವಾಗ ಇಡಿಯಷ್ಟಾದ ಭರತ್ ಒಳ್ಳೆಯತನಕ್ಕೆ. ಅಷ್ಟರಲ್ಲಿ ಗಾಬರಿಯಿಂದ ಕೆಳಗೆ ಇಳಿದು ಬರುತ್ತಿರುವ ಇಚ್ಛಾಳನ್ನು ಕಂಡು, ಏನಾಯಿತು ಇಚ್ಛಾ, ಯಾಕೆ ಗಾಬರಿಯಾಗಿದೆಯಾ, ಮುದ್ದು ಇನ್ನೂ ಎದ್ದಿಲ್ವಾ ಎಂದು ಕೇಳುತ್ತಲೇ ಅವಳ ಗಾಬರಿ ಮತ್ತಷ್ಟು ಹೆಚ್ಚಾಗಿತ್ತು. ಭರತ್, ಪಾಪು ಎಲ್ಲೂ ಕಾಣ್ತಾ ಇಲ್ಲ. ನಾನು ಮತ್ತು ಶ್ರುತಿ ಅಕ್ಕ ಪಾಪುಗೆ ತೊಂದರೆ ಆಗೋದು ಬೇಡ ಅಂತ ಪಕ್ಕದ ರೂಮ್ಗೆ ಹೋಗಿದ್ದು. ಈಗ ನೋಡಿದ್ರೆ ಪಾಪು ರೂಮ್ನಲ್ಲಿಲ್ಲ ಎಂದು ಗಾಬರಿಯಿಂದ ಹೇಳುತ್ತಾ ಮಗುವನ್ನು ಹುಡುಕತೊಡಗಿದಳು. ಅಂಬಿಕಾ ಹತ್ರ ಪಾಪು ಇರುತ್ತೆ ಎನ್ನುವಾಗ ಅಂಬಿಕಾ ಅಡುಗೆ ಕೋಣೆಯಿಂದ ಖಾಲಿ ಕೈಯಲ್ಲಿ ಬಂದಿದ್ದಳು. ಆಗ ಭರತ್ಗೂ ಭಯವಾಗಿತ್ತು. ಎಲ್ಲರೂ ಮಗುವನ್ನು ಮನೆಯ ಪೂರ್ತಿ ಹುಡುಕಿದರೂ ಎಲ್ಲೂ ಸಿಗಲಿಲ್ಲ. ತಕ್ಷಣ ಅವನಿಗೆ ರಘು ಸ್ವಲ್ಪ ಹೊತ್ತಿನ ಹಿಂದೆ ಹೇಳಿದ್ದು ನೆನಪಾಗಿತ್ತು. ರಘು, ಆ ಬಾಕ್ಸ್ ಎಷ್ಟು ದೊಡ್ಡದಿತ್ತು, ಚಿಕ್ಕದ ದೊಡ್ಡದ ಎಂದು ವಿಚಾರಣೆ ಶುರು ಮಾಡಿದ. ಅಣ್ಣ, ಬಾಕ್ಸ್ ಸ್ವಲ್ಪ ದೊಡ್ಡದಾಗಿತ್ತು, ತರಕಾರಿ ಬಾಕ್ಸ್ಗಿಂತ ಸ್ವಲ್ಪ ಚಿಕ್ಕದು ಅನ್ನುತ್ತಲೇ ಅನುಮಾನ ಬಲವಾಗಿತ್ತು. ತನ್ನ ಮೊಬೈಲ್ಗೆ ಕನೆಕ್ಟ್ ಆಗಿದ್ದ CCTV ಫುಟೇಜ್ ಚೆಕ್ ಮಾಡಿದ. ಮನೆಯೊಳಗಿನಿಂದ ಅವರು ಬಾಕ್ಸ್ ಹಿಡಿದು ಹೊರಗೆ ಹೋಗಿದ್ದು, ಗೇಟ್ ದಾಟಿದ ಮೇಲೆ ನಿದ್ರಿಸುತ್ತಿರುವ ಮಗುವನ್ನು ಬಾಕ್ಸ್ನಿಂದ ಹೊರಗೆ ತೆಗೆದು ಬಾಕ್ಸ್ ಎಸೆದು ಮಗುವನ್ನು ಎತ್ತಿಕೊಂಡು ಹೋಗಿದ್ದು ಹೊರಗೆ ಗೇಟ್ ಬಳಿ ಫಿಕ್ಸ್ ಮಾಡಿದ್ದ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ಕೈ ಮುಷ್ಟಿ ಕಟ್ಟಿ ಹಣೆಯ ಮೇಲೆ ಬಡಿದುಕೊಂಡು, ಶಿಟ್, ಪಾಪು ಕಿಡ್ನಾಪ್ ಆಗಿದೆ ಇಚ್ಛಾ. ಏಯ್ ರಘು, ಬುದ್ಧಿ ಇದೆಯಾ ನಿನಗೆ? ಯಾರೋ ಹೊರಗಿನವರು ಬಾಕ್ಸ್ ತಗೊಂಡು ಹೋಗ್ತಿದ್ರೆ ಚೆಕ್ ಮಾಡಿ ಹೊರಗೆ ಬಿಡಬೇಕು ಅಂತ ಗೊತ್ತಿಲ್ವಾ? ಈಗ ನನ್ನ ಪಾಪು ಕಿಡ್ನಾಪ್ ಆಗಿದ್ದಾಳೆ, ನೀನು ಬೇಜವಾಬ್ದಾರಿಯಿಂದ ಇದೆಲ್ಲ ಆಗಿದ್ದು ಎಂದು ಭರತ್ ಅರಿಹಾಯುತ್ತಿದ್ದರೆ ಅಮಾಯಕ ರಘು ತನ್ನಿಂದಲೇ ಇದೆಲ್ಲ ಆಗಿದ್ದು ಎಂದು ಕಣ್ಣೀರು ಸುರಿಸಿದ. ಭರತ್, ಈಗೇನು ಮಾಡೋದು? ಪ್ಲೀಸ್ ಪಾಪುನ ಹುಡುಕು, ಪಾಪುಗೇನೂ ಆಗಬಾರ್ದು ಎಂದ ಇಚ್ಛಾಳಿಗೆ ಮತ್ತೆ ತನ್ನ ಮಡಿಲು ಖಾಲಿಯಾಗುವುದೇ ಎಂದು ಭಯಪಟ್ಟಳು. ನೀನೇನು ಹೆದರಬೇಡ ಇಚ್ಛಾ, ನಾನು ಎಲ್ಲ ನೋಡ್ಕೋತೀನಿ, ಪಾಪುಗೆ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ ಎಂದವನೇ ತನ್ನ ರೂಮಿಗೆ ಓಡಿ ಯೂನಿಫಾರ್ಮ್ ಧರಿಸಿ ಮೇಲೆ ಹೋದಷ್ಟೇ ವೇಗವಾಗಿ ಕೆಳಬಂದು, ಹುಷಾರು ಇಚ್ಛಾ, ಏನೇ ಇದ್ರೂ ನನಗೆ ಫೋನ್ ಮಾಡಿ ಹೇಳು ಎಂದವನೇ ತನ್ನ ಬೂಟ್ ಧರಿಸಿ ಹೋದ. ಮಗಳಿಗಾಗಿ ಪರಿತಪ್ಪಿಸುತ್ತಾ ರೂಮಿಗೆ ಬಂದು ಕುಳಿತ ಇಚ್ಛಾಳಿಗೆ ದೇವಸ್ಥಾನದಲ್ಲಿ ಸ್ವಾಮಿಗಳು ಹೇಳಿದ ಮಾತು ನೆನಪಾಗಿತ್ತು. ಸ್ವಾಮಿಗಳು ಹೊರಗೆ ಮಗುವನ್ನು ಕರ್ಕೊಂಡು ಹೋಗುವಾಗ ಹುಷಾರಾಗಿರು ಅಂದಿದ್ರು, ಆದರೆ ಮನೆಯೊಳಗೆ ಬಂದು ಕಿಡ್ನಾಪ್ ಮಾಡಿ ಹೋಗಿದ್ದಾರೆ ಪಾಪಿಗಳು. ಸ್ವಾಮಿಗಳು ಹೇಳಿದಂತೆ ನನ್ನ ಮಗುಗೆ ಏನಾದರೂ ಆದರೆ ಎಂದು ಕಲ್ಪನೆ ಮಾಡಿಕೊಂಡೇ ನಡುಗಿ ಹೋದಳು. ಇಲ್ಲ, ನನ್ನ ಮಗುವನ್ನು ಕಳ್ಕೊಂಡ ಹಾಗೆ ಪಾಪುನ ಕಳ್ಕೊಳ್ಳೋದಿಲ್ಲ. ಮಗು ಕಳ್ಕೊಳ್ಳೋ ನೋವು ನನಗೆ ಮಾತ್ರ ಸಾಕು. ಭರತ್ಗೆ ಆ ನೋವಿನ ತೀವ್ರತೆ ತಟ್ಟಬಾರ್ದು. ದೇವ್ರೆ, ಹೇಗಾದರೂ ಮಾಡಿ ಮಗುನ ಉಳಿಸು ಎಂದು ಬೇಡಿಕೊಂಡ ಇಚ್ಛಾಳಿಗೆ ಮಗುವನ್ನು ಹುಡುಕುವ ದಾರಿ ತೋಚುತ್ತಿಲ್ಲ. ಬೆಡ್ ಮೇಲಿದ್ದ ತನ್ನ ಮೊಬೈಲ್ ರಿಂಗ್ ಆಗುತ್ತಿರುವುದನ್ನು ನೋಡಿ, ಕಿಡ್ನಾಪರ್ಸ್ ದುಡ್ಡಿಗಾಗಿ ಕಾಲ್ ಮಾಡಿರಬಹುದು, ಅವರು ಕೇಳುವಷ್ಟು ದುಡ್ಡು ಕೊಟ್ಟಾದರೂ ಪಾಪುನ ಉಳಿಸ್ಕೋಬೇಕು
ಎಂದುಕೊಳ್ಳುತ್ತಾ ಕಾಲ್ ಯಾರು ಮಾಡಿದ್ದು ಎಂದು ನೋಡಿದಳು. ಯಾವುದೋ ಅನ್ನೋನ್ ನಂಬರ್ ನೋಡಿ ಕರೆ ಸ್ವೀಕರಿಸುತ್ತಲೇ, ಹೇಗಿದ್ದೀಯಾ ಇಚ್ಛಾ ಬೇಬಿ? ನಿನ್ನ ಮದುವೆ ಆಯ್ತಂತೆ, ಅದು ನಿನ್ನ ಅನಾಮಿಕನ ಜೊತೆ. ಹೋಗಲಿ ಬಿಡು, ಈಗ ಹ್ಯಾಪಿಯಾಗಿದ್ದೀಯಾ ತಾನೆ? ಪಾಪ ನೀನು, ನಾನಿರಬೇಕಾದ್ರೆ ಇವತ್ತು ನೀನು ನಿನ್ನ ಹೊಸ ಗಂಡ ಮಗಳ ಜೊತೆ ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಎಂದು ಗಹಗಹಿಸಿ ನಗತೊಡಗಿದ ಭುವನ್ ಅಂತರಾಳದ ಕ್ರೂರತೆ ಅವಳ ಕಣ್ಣೆದುರು ಬಂದಿತ್ತು. ಅಂದರೆ ನನ್ನ ಮಗುನ ಕಿಡ್ನಾಪ್ ಮಾಡಿದ ಪಾಪಿ ನೀನಾ? ಎಲ್ಲಿ ನನ್ನ ಮಗಳು? ಏನು ಮಾಡಿದೆ ನನ್ನ ಮಗಳಿಗೆ? ಪಾಪುಗೆ ಏನು ಮಾಡಬೇಡ ಭುವನ್. ಭರತ್ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅವನಿಗೆ ಗೊತ್ತಾದರೆ ನಿನ್ನನ್ನು ಜೀವ ಸಹಿತ ಉಳಿಸೋದಿಲ್ಲ ಎಂದು ಕ್ರೋಧದಿಂದ ನುಡಿದರೆ ಅವನ ನಗು ಮತ್ತಷ್ಟು ಹೆಚ್ಚಾಗಿತ್ತು. ಭರತ್ಗೆ ಗೊತ್ತಿಲ್ಲದೆ ನಾನು ಈ ಫೀಲ್ಡ್ಗೆ ಇಳಿದಿದ್ದೇನೆ ಅಂದ್ಕೊಂಡಿದ್ಯಾ? ಎಲ್ಲ ಗೊತ್ತಿದೆ ನನಗೆ. ಅವನನ್ನು ಹೇಗೆ ಹೊಡೆಯಬೇಕು ಅಂತಲೂ ನನಗೆ ಗೊತ್ತು ಎಂದು ಕೊಚ್ಚಿಕೊಂಡ. ಹೇಗೆ ಅವತ್ತು ಸ್ಟೇಷನ್ನಲ್ಲಿ ನನ್ನನ್ನು ಬಿಟ್ಟು ಓಡೋದ್ರಿ ಅಪ್ಪ ಮಗ, ಹಾಗ ಎಂದು ಇಚ್ಛಾ ವ್ಯಂಗ್ಯವಾಡಿದಳು. ಹೋ ಪರವಾಗಿಲ್ಲ, ಮಲಗಿದ್ದ ಲೇಡಿ ಟೈಗರ್ ಮತ್ತೆ ಎದ್ದಿದೆ ಅಂತ ಕಾಣುತ್ತೆ. ಅದಕ್ಕೆ ಭಾರಿ ಜೋಶ್ನಲ್ಲಿ ಎಗರಾಡ್ತಿದೆ. ಟೈಗರ್ನ ಬೋನಿನಲ್ಲಿ ಹಾಕಿ ಪಳಗಿಸೋ ರಿಂಗ್ ಮಾಸ್ಟರ್ ನಾನು ಅನ್ನೋದನ್ನು ಲೇಡಿ ಟೈಗರ್ ಮರ್ತಿದೆ ಎಂದ. ರಿಂಗ್ ಮಾಸ್ಟರ್ಗೆ ಪ್ರಜ್ಞೆ ತಪ್ಪಿಸಿ ಹಿಡಿದು ಬೋನಿನಲ್ಲಿ ಹಾಕಿ ಪಳಗಿಸಿ ಗೊತ್ತೇ ವಿನಃ ಕಾಡಲ್ಲಿ ಸ್ವತಂತ್ರವಾಗಿ ತಿರುಗ್ತಿರೋ ಟೈಗರನ್ನು ಪಳಗಿಸಿ ಗೊತ್ತಿಲ್ಲ ಮರಿ. ಯಾವುದಕ್ಕೂ ಹುಷಾರಾಗಿರು. ನಿನ್ನನ್ನು ಬೇಟೆ ಆಡೋದಕ್ಕೆ ಅಂತಾನೆ ಟೈಗರ್ ಬರುತ್ತೆ. ಆನ್ ದಿ ವೇ. ಆದಷ್ಟು ಬೇಗ ಟೈಗರ್ ನಿನ್ನ ಮುಂದಿರ್ತಾರೆ ಎಂದು ವ್ಯಂಗ್ಯವಾಡುತ್ತಲೇ ಅತ್ತ ಬೆವರು ಒರೆಸಿಕೊಂಡ ಭುವನ್. ನೋಡು ಇಚ್ಛಾ, ನನ್ನ ಬಗ್ಗೆ ಭರತ್ಗೆ ಗೊತ್ತಾಯಿತು ಅಂತಿಟ್ಕೋ, ನಾಳೆ ಸಾಯುವ ಮಗು ಹಿಂದೆ ಸಾಯುತ್ತೆ ಎಂದು ಹೆದರಿ ನುಡಿದ. ನೋಡು, ನನ್ನ ಮಗುಗೆ ಏನೂ ಮಾಡಬೇಡ. ನನ್ನ ಮಗು ಮೇಲೆ ಒಂದು ಗೀರು ಬಿದ್ದರೂ ಭರತ್ ರಾಕ್ಷಸ ಆಗ್ತಾನೆ. ಅವನಿಗೆ ಅವನ ಮಗು ಅಂದರೆ ಪ್ರಾಣ ಎಂದಳು. ಅದಕ್ಕೆ ಆ ಪ್ರಾಣನೇ ತೆಗಿಬೇಕು ಅಂತಾನೆ ನಿನ್ನ ಪಾಪುಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದೇನೆ. ಬೇಕು ಅಂದರೆ ನಾನೊಂದು ವಿಡಿಯೋ ಸೆಂಡ್ ಮಾಡ್ತೀನಿ, ಅದನ್ನು ನೋಡು. ನಿನ್ನ ಮಗುವಿನ ಆಯುಷ್ಯ ಇರೋದು ಬರೀ 24 ಗಂಟೆ ಮಾತ್ರ ಎಂದವನ ಕ್ರೂರತೆಗೆ ನಡುಗಿ ಹೋದಳು. ಅವನ ಮಗುವನ್ನು ಹೊತ್ತಿದ್ದಾಳೆ ಎಂದು ತಿಳಿದು ಕೂಡ ಮಗುವನ್ನು ಕೊಲ್ಲೋಕೆ ನೋಡಿದ ಕಟುಕ. ಅಂಥದ್ರಲ್ಲಿ ಭರತ್ ಮಗುವನ್ನು ಸುಮ್ಮನೆ ಬಿಡುವನೆ? ಅವ ಕಳುಹಿಸಿದ ವಿಡಿಯೋ ತುಣುಕಿನಲ್ಲಿ ಮಗು ನಿದ್ರಿಸುತ್ತಿದ್ದರೆ ಪುಟ್ಟ ಬಾಟಲ್ನಿಂದ ಪಾಯ್ಸನ್ ಇಂಜೆಕ್ಷನ್ ಮಾಡಿ ಅದರ ತೋಳಿಗೆ ಸ್ವತಃ ಅವನೇ ಚುಚ್ಚಿದ. ಇಂಜೆಕ್ಷನ್ ಚುಚ್ಚುವಾಗ ಮಗು ಕಿಟಾರನೆ ಕಿರುಚಿ ಅಳತೊಡಗಿತು. ಆ ಮಗು ಅಳುತ್ತಿದ್ದರೂ ಅವನಿಗಂತೂ ಕರುಣೆ ಬರಲಿಲ್ಲ. ಮಗು ಅಳುವುದನ್ನು ನೋಡಲಾಗದೆ ಬೇರೆ ಯಾರೋ ಎತ್ತಿಕೊಂಡು ಹೋಗಿದ್ದರು. ಎಂಥ ಕೆಲಸ ಮಾಡ್ತಿದ್ಯೋ ಪಾಪಿ? ಆ ಮುಗ್ಧ ಮಗು ನಿನಗೇನೋ ಅನ್ಯಾಯ ಮಾಡಿತ್ತು. ಹೋಗಿ ಹೋಗಿ ಆ ಪುಟ್ಟ ಪಾಪುಗೆ ಇಂಜೆಕ್ಷನ್ ಚುಚ್ಚಿದೆ. ನಿಜ ಹೇಳು, ನನ್ನನ್ನು ಯಾಮಾರಿಸೋದಕ್ಕೆ ಪಾಯ್ಸನ್ ಇಂಜೆಕ್ಷನ್ ಅಂತ ಸುಳ್ಳು ಹೇಳ್ತಾ ಇಲ್ಲ ತಾನೆ? ಮಗುವನ್ನು ಇಟ್ಟುಕೊಂಡು ತನ್ನನ್ನು ಅಲ್ಲಿಗೆ ಕರೆಸಿಕೊಳ್ಳುವ ಉಪಾಯ ಹೂಡಿರುವನೆ ಎಂದು ಅನುಮಾನ ಪಟ್ಟಳು. ನೀನು ಏನು ಯೋಚನೆ ಮಾಡ್ತಾ ಇದ್ದೀಯ ಅಂತ ಗೊತ್ತು ಬೇಬಿ. ಎಕ್ಸಾಕ್ಟ್ಲಿ ರೈಟ್. ನಾನು ನಿನ್ನನ್ನು ನನ್ನ ಹತ್ರ ಕರೆಸ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿ ಇಂಜೆಕ್ಷನ್ ಕೊಟ್ಟಿದ್ದು. ನೀನು ಅಂದ್ಕೊಂಡಂತೆ ಮಾಮೂಲು ಇಂಜೆಕ್ಷನ್ ಅಂತೂ ಅಲ್ಲ, ಇದು ಸ್ಲೋ ಪಾಯ್ಸನ್. ನಿನ್ನ ಪಾಪುಗೆ ಇರೋ ಟೈಮ್ ಅಂದರೆ 24 hours ಅಷ್ಟೆ. ಅಷ್ಟರಲ್ಲಿ ಇನ್ನೊಂದು ಇಂಜೆಕ್ಷನ್ ನಾನು ಕೊಟ್ಟರೆ ಮಾತ್ರ ಮಗು ಬದುಕುತ್ತೆ, ಇಲ್ಲ ಅಂದರೆ ಗೊಟಕ್ಕನ್ನುತ್ತೆ. ನೋ, ಹಾಗಾಗಬಾರ್ದು, ಮಗುಗೇನೂ ಆಗಬಾರ್ದು ಎಂದು ಚೀರಿದಳು ಇಚ್ಛಾ. ಏನೂ ಆಗಬಾರ್ದು ಅಂದರೆ ನಿನಗಿರೋದು ಒಂದೇ ದಾರಿ. ಭರತ್ಗೆ ವಿಷಯ ತಿಳಿಸ್ದೆ ನಾನು ಹೇಳೋ ಜಾಗಕ್ಕೆ ಬರೋದು, ಇಲ್ಲ ಅಂದರೆ ಮಗು ಶಾಶ್ವತವಾಗಿ ಭೂಮಿಯಡಿ ಮಲ್ಕೊಂಡೇ ಇರುತ್ತೆ. ನೀನು ಎಷ್ಟು ಬೇಗ ಬರ್ತೀಯೋ ಅಷ್ಟು ಬೇಗ ಮಗುಗೆ ಇನ್ನೊಂದು ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ತೀನಿ. ಏನು ಮಾಡ್ತೀಯಾ ನೀನೇ ಯೋಚನೆ ಮಾಡು. ಮಗುವಿಗೆ ಏನೂ ಆಗಬಾರ್ದು ಅಂದರೆ ಒಂದು ಮಿಸ್ ಕಾಲ್ ಕೊಡು ಸಾಕು. ನೀನು ಎಲ್ಲಿಗೆ ಬರಬೇಕು ಅಂತ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಯೋಚನೆ ಮಾಡಿ ತೀರ್ಮಾನ ಮಾಡು ಎಂದು ನಕ್ಕು ಕರೆ ಕಡಿತಗೊಳಿಸಿದ ಭುವನ್. ಮಗುವಿನ ಸ್ಥಿತಿ ನೆನೆದು ಇಚ್ಛಾಳಿಗೆ ಏನು ಮಾಡಬೇಕು ಎಂದು ತೋಚುತ್ತಿಲ್ಲ. ತಾನು ಅವನ ಕೈಗೆ ಸಿಲುಕಿಕೊಂಡರೆ
ಮುಂದೆ ಅವನು ತನ್ನನ್ನು ಸುಮ್ಮನೆ ಬಿಡಲಾರ ಎಂದು ಅವಳಿಗೆ ತಿಳಿದಿತ್ತು. ಮೊದಲೇ ಸೇಡಿನ ಕಿಡಿ ಕಾರುತ್ತಿದ್ದ ಭುವನ್ ಕೋಪ ಈಗ ಮತ್ತಷ್ಟು ದಗದಗನೆ ಹೊತ್ತಿ ಉರಿಯುತ್ತಿದೆ. ಈಗ ಅವನೇನು ಮಾಡಬಲ್ಲ ಎಂದು ಊಹಿಸೋದಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಪುಟ್ಟ ಮಗು ಎಂದು ನೋಡದೆ ಮಗುವಿಗೆ ಪಾಯ್ಸನ್ ಇಂಜೆಕ್ಟ್ ಚುಚ್ಚಿರುವುದೇ ಸಾಕ್ಷಿ. ಈಗೇನು ಮಾಡಲಿ ಎಂದು ಯೋಚನೆ ಮಾಡತೊಡಗಿದಳು. ತನ್ನ ಸ್ವಾರ್ಥಕ್ಕಾಗಿ ಆ ಮುಗ್ಧ ಮಗುವಿನ ಪ್ರಾಣ ತೆಗೆಯುವ ಮನಸ್ಸಾಗಲಿಲ್ಲ ಅವಳಿಗೆ. ಈಗಾಗಲೇ ತಾನು ಮಗುವನ್ನು ಕಳೆದುಕೊಂಡಂತೆ ಭರತ್ ಮಗುವನ್ನು ಕಳೆದುಕೊಳ್ಳಬಾರದು. ಅವನಾದರೂ ಮಗು ಜೊತೆ ಆರಾಮಾಗಿರಲಿ ಎಂದುಕೊಂಡ ಇಚ್ಛಾ ಭುವನ್ ಬಳಿಗೆ ಹೋಗುವ ತೀರ್ಮಾನ ಮಾಡಿದಳು. ಭುವನ್ ಫೋನ್ ಮಾಡಿದ ನಂಬರ್ಗೆ ಕರೆ ಮಾಡಿದಳು. ಒಂದು ರಿಂಗ್ ಆಗುತ್ತಲೇ ಕರೆ ಸ್ವೀಕರಿಸಿ, ಇಚ್ಛಾ ಬೇಬಿ, ಯಾವಾಗಲೂ ಡೇರಿಂಗ್, ಯಾವ ಅಪಾಯಕ್ಕೂ ಹೆದರೋದಿಲ್ಲ, ಗುಡ್ ಗರ್ಲ್. ಆದಷ್ಟು ಬೇಗ ಮನೆಯಿಂದ ಹೊರಟು ನಿನ್ನ ಮನೆಯಿಂದ ಹಿಂದಿನ ರೋಡಿಗೆ ಬಾ. ಅಲ್ಲಿ ನಿನಗೋಸ್ಕರ ನಮ್ಮವರು ಕಾಯ್ತಾ ಇರ್ತಾರೆ. ಬೇಗ ಬಾ ಎಂದು ಕಾಲ್ ಕಟ್ ಮಾಡಿದ. ನನ್ನ ಮಗುನ ಕೊಂದಿದ್ದಲ್ದೆ ಮಗುನ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದೆಯಾ ಅಲ್ವಾ? ಬರ್ತೀನಿ ಕಣೋ, ನೀನು ಇದ್ದಲ್ಲಿಗೆ ಬರ್ತಾ ಇದ್ದೀನಿ. ಇವತ್ತಿಗೆ ನಿನ್ನ ಆಟ ಕೊನೆಯಾಗುತ್ತೆ. ಇನ್ಯಾವತ್ತೂ ಭುವನ್ ಅನ್ನೋ ಕ್ಯಾರೆಕ್ಟರ್ ಇಚ್ಛಾ ಜೀವನದಲ್ಲಿ ಬರಬಾರ್ದು. ಮಗುವನ್ನು ರಕ್ಷಿಸಿಕೊಳ್ಳೋ ಸಲುವಾಗಿ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ. ನಿನ್ನಂತೂ ಇವತ್ತು ಬಿಡೋದಿಲ್ಲ. ನೀರಿನಿಂದ ತೆಗೆದ ಮೀನಿನಂತೆ ವಿಲವಿಲ ಅಂತ ಒದ್ದಾಡಿ ಸಾಯ್ಬೇಕು ನೀನು ಎಂದು ತನ್ನ ರೋಷ ಹೊರಹಾಕಿದಳು. ತಾನು ಉಟ್ಟ ಸೀರೆ ಬಿಡಿಸಿ ಜೀನ್ಸ್ ಪ್ಯಾಂಟ್ ಹಾಗೂ ಶರ್ಟ್ ಧರಿಸಿ ಅದರ ಮೇಲೊಂದು ವೆಸ್ಟ್ ಕೋಟ್ ಹಾಕಿಕೊಂಡು ತನಗೆ ಅವಶ್ಯಕ ಇರುವ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಅಂಬಿಕಾಳ ಬಳಿ ಈಗ ಬರುವುದಾಗಿ ತಿಳಿಸಿ ಭುವನ್ ಹೇಳಿದ ಕಡೆ ಹೊರಟಳು ಇಚ್ಛಾ. ಸ್ವಾಮಿಗಳು ಭರತ್ನಿಂದ ಯಾವ ವಿಷಯವನ್ನೂ ಕೂಡ ಮುಚ್ಚಿಡಬೇಡ ಎಂದು ಹೇಳಿದ್ದನ್ನು ಮರೆತು ಹೊರಟು ಬಿಟ್ಟಳು ಇಚ್ಛಾ. ಮುಂದುವರಿಯುವುದು.